ನಾವು ನಿಮಗೆ ಪುಷ್ಪಮಾಲೆಯಿಂದ ಸ್ವಾಗತವನ್ನು ಕೋರ್ಲಿಕ್ಕಿದ್ದೇವೆ. NF ಪ್ರೌಢಶಾಲೆಯ ಉದಯ್ ಸಾಮ್ಯಲ್ ಇದ್ದಾರೆ, ಅವರಿಗೂ ಕೂಡ ನಾವು ಅವರಿಗೆ ಸ್ವಾಗತವನ್ನು ಬಯಸ್ತೇವೆ. ಸಾಮ್ಯಲ್ ರಾಜಪ್ಪ, ನತಾನಿಯಲ್, ಒಬ್ಬರಿಗೊಬ್ಬರು ಎಕ್ಸ್ಚೇಂಜ್ ಮಾಡ್ಕೊಳ್ರಿ. ಡ್ಯೂ ಟು ಶಾರ್ಟೇಜ್ ಆಫ್ ಲೆಕ್ಚರರ್. Of the Father and of the Son and of the Holy Spirit. We try to restore our universe by planting the trees, and we promise that God will bless us. ಥ್ಯಾಂಕ್ ಯು ವೆರಿ ಮಚ್. ಇಕೋಲಜಿಕಲ್ ಇಂಬ್ಯಾಲೆನ್ಸ್ ಅಂತಾರೆ ಅದಕ್ಕೆ. ಇಂಬ್ಯಾಲೆನ್ಸ್ ಅಂದರೆ ನೋಡ್ರಿ, ಮೊದಲು ಧಾರಾಳವಾಗಿ ಸಮ್ಮರಲ್ಲಿ ಕೂಡ ನದಿಗಳು ಹರಿತಾ ಇದ್ವು, ಇವಾಗಿಲ್ಲ. ಎಲ್ಲ ಮರಗಳನ್ನ ನಾವು ಕಡಿಬೇಕಾಗ್ತದೆ, ಮರಗಳು ಖಾಲಿ ಆಯಿತು. ಇವಾಗ ನಾವು ಇದ್ದೇವೆ ಕಾಂಕ್ರೀಟ್ ಜಂಗಲ್ ಅಂದ್ರೆ, ನೀವು ಎಕಡೆ ಹೋಗ್ರಿ, ದೊಡ್ಡ ದೊಡ್ಡ ಸಿಟಿಗೆ ಹೋದ್ರೆ ಗಿಡ ಕಾಣಿಸಂಗಿಲ್ಲ, ಬರೀ ಬಿಲ್ಡಿಂಗ್ಗಳೇ ಹಾಳು ಮಾಡ್ತೇವೆ, ಗಿಡಗಳನ್ನು ಕಡಿದು ಬಿಡ್ತೇವೆ. ಅದರ ಪ್ರತಿಯಾಗಿ ನಾವು ಮರಗಳನ್ನು ನೆಡೋದಿಲ್ಲ, ಬೆಳೆಸೋದಿಲ್ಲ. ಹೀಗಾಗಿ ಈ ಪ್ರಕೃತಿ ಸಮತೋಲನವನ್ನು ಕಳೆದುಕೊಂಡು ಬಹಳ ಈ ಸೃಷ್ಟಿಯನ್ನು ನಾವು ಬಹಳ ಜೋಪಾನ ಮಾಡಬೇಕು. ನಮ್ಮ ಮನೆಗಳಲ್ಲಿ ಗ್ರೀನರಿ ನಾವು ಡೆವಲಪ್ ಮಾಡಬೇಕು, ಗಿಡ ಮರಗಳನ್ನು ಹಚ್ಚಬೇಕು. ಎಷ್ಟೊಂದು ಕಡೆ ನೋಡುವಾಗ ಗೌರ್ಮೆಂಟ್ ಅವರು ಸಹ ಇದನ್ನು ಕೆಲಸ ಮಾಡ್ತಾ ಇದ್ದಾರೆ. ಈ ಕೆಲಸದಲ್ಲಿ ನಾವು ಅದಕ್ಕೆ ಸಹಕಾರ ಮಾಡೋದು ಬಿಟ್ಟು ಆ ಗೌರ್ಮೆಂಟ್ ನೆಟ್ಟಂತ ಮರಗಳನ್ನ ತೆಗೆದು ಕಿತ್ತು ಬಿಸಾಕ್ತೇವೆ. ಎಷ್ಟೊಂದು ಕಡೆ ನೋಡ್ತೀವಿ ನಾವು ಅದಕ್ಕೆ ಜೋಪಾನ ಮಾಡಬೇಕು. ಈ ವನಮಹೋತ್ಸವ ಆಚರಣೆ ಮಾಡೋದರ ಮೂಲಕ ನಾವು ವಿ ಆರ್ ರೆಸ್ಟೋರಿಂಗ್ ಅವರ್ ಯೂನಿವರ್ಸ್. ನಮ್ಮ ಸೃಷ್ಟಿಯನ್ನು ನಾವು ತಿರುಗಿ ಅದಕ್ಕೆ ಏನ್ ಮಾಡ್ತಾ ಇದ್ದೇವೆ, ಸಂರಕ್ಷಣೆ ಮತ್ತೆ ಪುನರ್ ಸಂರಕ್ಷಣೆ ನಾವು ಮಾಡ್ತಾ ಇದ್ದೇವೆ. ಅದಕ್ಕೋಸ್ಕರ ಡಿಸ್ಟ್ರಾಯ್ ಮಾಡೋದಕ್ಕಿಂತ ಹೆಚ್ಚಾಗಿ ರೆಸ್ಟೋರೇಷನ್ ಮಾಡುವಂಥದ್ದು ಬಹಳ ಮುಖ್ಯವಾಗಿರುವಂಥ ವಿಷಯ. ಗ್ರೀನರಿ ಇದ್ರೆ ಎಷ್ಟು ಚಲೋ ಕಾಣಿಸ್ತದೆ. ಗ್ರೀನರಿ ಇದ್ರೆ ಅದು ಕೂಲ್ ಆಗಿರ್ತದೆ, ನಮಗೆ ಕೋಪ ಬರೋದಿಲ್ಲ, ನಮಗೆ ಸ್ವಲ್ಪ ಕೂಲ್ ಮಾಡ್ತದೆ ಮೈಂಡ್ ಎಲ್ಲ. ಆ ವಿಷಯಗಳನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ನಾವು ಸೃಷ್ಟಿಯ ಜೊತೆಗೆ ಕೂಡಿ ಬದುಕಬೇಕು, ಸೃಷ್ಟಿಯಿಂದ ಬೇರೆಯಾಗಿ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ನಾವು ವಾಸ ಮಾಡುವಂತಹ ಸ್ಥಳಗಳಲ್ಲಿ, ಶಾಲೆಗಳಲ್ಲಿ, ಕಾಲೇಜುಗಳಲ್ಲಿ, ವಸತಿಗೃಹಗಳಲ್ಲಿ, ನಮ್ಮ ಚರ್ಚ್ಗಳಲ್ಲಿ, ನಮ್ಮ ಸಮಾಧಿ ಏರಿಯಾದಲ್ಲಿ ಎಲ್ಲ ಕಡೆ ಮರಗಳನ್ನು ನೆಡೋದಾದರೆ ನಾವು ಸೃಷ್ಟಿಗೆ ನಾವು ಸಮಾಧಾನ ಮಾಡ್ತಾ ಇದ್ದೇವೆ ಅಂತ ನಮ್ಗನ್ನಿಸ್ತದೆ. ಉನ್ನತ ಸ್ಥಾನಕ್ಕೆ ಹೋಗಿದ್ದಾನೆ ಅಂತಂದರೆ ದಟ್ ಈಸ್ ಡ್ಯೂ ಟು ಮೈ ಟೀಚರ್ಸ್. ನೆವರ್ ಫಾರ್ಗೆಟ್ ಮೈ ಸ್ಕೂಲ್ ಟೀಚರ್ಸ್. ನಾನು ಏನೇ ಹೋಗ್ಲಿ ಹೇಳ್ತೀನಿ ಸರ್. ಸೊ ಇವತ್ತು ನಾವೆಲ್ಲರೇನಪ್ಪ ಅಂದ್ರೆ ಎನ್ವೈರನ್ಮೆಂಟಲ್ ಡೇ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ. ವೈ ಇಟ್ ಈಸ್ ಸೋ ಇಂಪಾರ್ಟೆಂಟ್ ಟು ಪ್ಲಾಂಟ್ ದ ಟ್ರೀಸ್. ನಾವು ನೋಡಿದ್ದೇವೆ ಕೋವಿಡ್ ಅಲ್ಲಿ ನಾವೆಲ್ಲರೂ ಎಲ್ಲಿ ಹೋಗಿದ್ದೀವಿ, ಕೋವಿಡ್ ಅಲ್ಲೇ ನಾವೆಲ್ಲರೂ ಆಕ್ಸಿಜನ್ಗಾಗಿ ಹಾಸ್ಪಿಟಲ್ಗೆ ಹೋಗಿದ್ದೀವಿ. ಸೊ ಮರಗಳಿಲ್ಲ ಅಂತಂದ್ರೆ ಆಕ್ಸಿಜನ್ ಸಿಗಲ್ಲ ನಮಗೆ. ನಮ್ಗೆಲ್ಲರಿಗೆ ಗುರ್ತಿರಬಹುದು, ಒಬ್ಬ ಮನುಷ್ಯನು ಒಂದು ವರ್ಷಕ್ಕೆ 10 ಟನ್ ಗಾಳಿ ಬೇಕಾಗುತ್ತದೆ. 10 ಟನ್ ಗಾಳಿ ಸೇವನೆ. ಆ 10 ಟನ್ ಗಾಳಿ ಸೇವನೆ ಮಾಡಬೇಕಾದರೆ ಕನಿಷ್ಠ ನಮ್ಮ ಮನೆಯಲ್ಲಿ 10 ಗಿಡಗಳು ಇರಬೇಕು. ಅಂದ್ರೆ ಒಬ್ಬ ಮನುಷ್ಯನು 750 kgs ಆಫ್ ಆಕ್ಸಿಜನ್ ಬೇಕಾಗುತ್ತೆ ಮನುಷ್ಯನಿಗೆ. ಮೊದಲೆಲ್ಲ ನಾವು ಚಿಕ್ಕವರಿದ್ದಾಗ ನಾವೆಲ್ಲರೂ ನಮ್ಮ ಹಿರಿಯರೇನಪ್ಪ ಅಂತಂದ್ರೆ ಬೇವಿನ ಗಿಡ, ಮನೆ ಮುಂದೆ ಬೇವಿನ ಗಿಡ ಎಲ್ಲ ಪ್ಲಾಂಟೇಶನ್ ಮಾಡ್ತಿದ್ದೇವೆ. ಸೊ ಅದು ಕಾನ್ಸೆಪ್ಟ್ ಹೋಗಿದೆ ಈಗ.
ಅದು ಇಲ್ಲ. ಯಾರೂ ನಾವು ಪ್ಲಾಂಟೇಶನ್ ಮಾಡ್ತಾ ಇಲ್ಲ. ಜಾಗ ಕಡಿಮೆ ಬೀಳ್ತಾ ಇದೆ, ಗಿಡಗಳು ಹೊಡೆಯಲು ಹೋಗ್ತಾ ಇದೆ ಅಂತಂದು ನಾವು ಯಾರೂ ಪ್ಲಾಂಟೇಶನ್ ಮಾಡ್ತಾ ಇಲ್ಲ. ಸೊ ಮುಂದಿನ ದಿನಗಳ ನಾವೆಲ್ಲ ನಮ್ಮ ಮಕ್ಕಳಿಗೆ ಕಲಿಸ್ಬೇಕು, ಪ್ಲಾಂಟೇಶನ್ ಮಾಡ್ಬೇಕು ನಾವು. ಈಗ ನೋಡಿ, ಪ್ರತಿಯೊಂದು ನಮಗೆ ಮಳೆ ಬೇಕಾದರೆ ನಾವು ಗಿಡಗಳನ್ನು ನಾಟಿ ಮಾಡಬೇಕು, ನಮಗೆ ನೆರಳು ಬೇಕಾದರೆ ಗಿಡಗಳು ನಾಟಿಬೇಕು, ಆಹಾರ ಬೇಕಾದರೆ ಗಿಡಗಳು ಬೇಕು, ಮನುಷ್ಯನಿಗೆ ಶ್ವಾಸ ಆಡಬೇಕಾದರೆ ಗಿಡಗಳು ಬೇಕು. ಸೊ ಪ್ರತಿಯೊಂದು ಮನುಷ್ಯನಪ್ಪ ಅಂತಂದರೆ ಗಿಡಗಳ ಮೇಲೆ ಅವಲಂಬವಾಗಿದ್ದಾನೆ.